ತುಂಗಭದ್ರಾ ನದಿ ಈಗಾಗಲೇ ಕ್ರಸ್ಟ್ ಗೇಟ್ ಶಿಥಿಲಗೊಂಡು ಸುಮಾರು ವರ್ಷ ಕಳೀತಾ ಇದೆ. ಮೊನ್ನೆ ಕನ್ನೆ ನಾಯ್ಡು ಅವರು ಕೂಡ ಬಂದು ಮೊನ್ನೆ ಒಂದು ಕ್ರಸ್ಟ್ ಗೇಟ್ ಬಗ್ಗೆ ಇಳಿಸಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಫಲಶ್ರುತಿ ಆಗಿದೆ ಅಂತಕ್ಕಂಥದ್ದು ನೀರು ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಉಳಿದಂಥ ಗೇಟ್ಗಳು ಕೂಡ ಶಿಥಿಲಗೊಂಡಿದೆ ಅಂತಕ್ಕಂಥದ್ದು ಅಲ್ಲಿ ವರದಿ ಆಗಿದೆ. ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮುಂಚೂಣಿಯಾಗಿ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬರೀ ಮುಖ್ಯಮಂತ್ರಿ ಗಾದೆ ಮೇಲೆ ಅವ್ರಿಗೆ ಚಿಂತೆ ಜಾಸ್ತಿ ಆಗಿದೆ. ನಿಜವಾಗಲೂ ಜಲಸಂಪನ್ಮೂಲ ಸಚಿವರಾಗಿ ಈ ಒಂದು ಭಾಗದ ಮತ್ತು ರಾಜ್ಯದ ಯಾವುದೇ ನಿಧಿಗಳ ಬಗ್ಗೆ ಅವರು ಆಲೋಚನೆ ಮಾಡಲಿಕ್ಕೆ ತಯಾರಿಲ್ಲ. ಯಾಕಂದರೆ ರೈತರನ್ನು ಇವತ್ತು ಭೂಮಿಯಿಂದ ಹೊರಗಾಗ್ತಕ್ಕಂಥ ಒಂದು ಕೃಷಿ ಕಾಯ್ದೆಗಳು ತಿದ್ದುಪಡಿ ತಂದಿರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳು ಕೂಡ ಇದರಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ನನಗನ್ಸಿದ ಮಟ್ಟಿಗೆ ಈ ಒಂದು ವರ್ಷದ ಪ್ರಮುಖವಾದಂಥ 4 ತಿಂಗಳು ಘಟ್ಟ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳಲ್ಲಿ ಕುಡಿಯೋ ನೀರು ಭಾಳ ಪ್ರಾಮುಖ್ಯತೆ ಕೊಡ್ತದೆ. ಈ ಕುಡಿಯೋ ನೀರಿನ ಪ್ರಾಮುಖ್ಯತೆಗೆ ಇವರು ಅದು ಒತ್ಕೊಳ್ಳಾರ್ದಾಗೇ ನಮ್ಮ ಲಾಬಿ ನಡೆಸ್ತಿದ್ದಾರೆ. ದಯವಿಟ್ಟು ಇದನ್ನು ಕೈ ಬಿಡಬೇಕು. ಯಾಕಂದರೆ ಇಡೀ ಜಾನುವಾರುಗಳಾಗಿರ್ಬೋದು, ಪಶು ಪಕ್ಷಿಗಳಾಗಿರ್ಬೋದು, ರೈತರಿಗಾಗಿರ್ಬೋದು, ಮತ್ತು ಕುಡಿಲಿಕ್ಕೆ ಜನರಿಗೆ ನೀರಾಗಿರ್ಬೋದು, ಭಾಳ ಪ್ರಮುಖವಾದಂಥ ಕುಡಿಲಿಕ್ಕೆ ನೀರು. ಈ ನೀರು ಇವತ್ತಲ್ಲೇ ಡ್ಯಾಮಲ್ಲಿ ಕಡಿಮೆಗೊಳ್ತಾ ಇದೆ. ಕಡಿಮೆಗೊಂಡು ಇವತ್ತು ರೈತರು ಬಲಿಪಶು ಆಗ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜಾನುವಾರುಗಳು ಎಲ್ಲಿ ಸಾಯ್ತವೋ ಏನಾಗ್ತವೋ ಗೊತ್ತಿಲ್ಲ, ಆ ಪರಿಸ್ಥಿತಿಯಲ್ಲಿದೆ. ಕೂಡಲೇ ರಾಜ್ಯ ಸರ್ಕಾರ ಇನ್ನು 3-4 ತಿಂಗಳೊಳಗಡೆ ಯಾವೆಲ್ಲ ಕ್ರಸ್ಟ್ ಗೇಟ್ಗಳು ಶಿಥಿಲಗೊಂಡಿದೆ ಅವನ್ನೆಲ್ಲ ಸರಿಪಡಿಸ್ಬೇಕು. ಮತ್ತು ರಾಜ್ಯಕ್ಕೆ ಮತ್ತು ಇಲ್ಲಿರುವಂಥ ಜಿಲ್ಲೆಗೆ ಏನಾದರೂ ಒಂದು ಮುನ್ಸೂಚನೆಯಾಗಿ ಒಂದು ಸ್ಟೇಟ್ಮೆಂಟನ್ನು ಕೂಡ ರೆಡಿ ಆಗಿದೆ ಅಂತೇಳಿ ಇಲ್ಲಿವರೆಗೂ ಕೂಡ ಒಂದು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೀರೇನಾದರೂ ಮಳೆಗಾಲ ಸ್ಟಾರ್ಟ್ ಆಗ್ತದ್ರೆ ಈಗ ಮುಂದೆ ಡ್ಯಾಮು ಉಳಿತೈತೋ ಇಲ್ಲ ಅನ್ನೋದು ಒಂದು. ಆಮೇಲೆ ಇಲ್ಲಿರ್ತಕ್ಕಂಥ ಭಾಗದ ಜನರು, ರೈತರು ಅಥವಾ ಜನರು ಏನಾಗ್ತಾರತಕ್ಕಂಥ ಪರಿಸ್ಥಿತಿಗಳು ಕೂಡ ಭಾವಿಸಲಿಕ್ಕೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಕೂಡಲೇ ಸರ್ಕಾರ ತಮ್ಮ ಲಾಬಿಗೋಸ್ಕರ, ತಮ್ಮ ಕುರ್ಚಿಗೋಸ್ಕರ, ತಮ್ಮ ಒಂದು ಬಿಸ್ನೆಸ್ಗೋಸ್ಕರ ರಾಜಕೀಯ ಮಾಡೋದನ್ನು ಬಿಟ್ಟು ಜನಪರವಾದಂಥ, ಪ್ರಗತಿಪರವಾದಂಥ ಇವತ್ತಿನ ಜೀವ ಸಂಕಲ್ಪಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಸರ್ಕಾರ ರಚನೆ ಮಾಡಬೇಕು, ಸರ್ಕಾರ ಆಡಳಿತ ನಡೆಸ್ಬೇಕಂತೇಳಿ ನಮ್ಮ ಅಭಿಪ್ರಾಯ.